ಬೆಂಗಳೂರಿನ ಯಲಹಂಕದ ಅಲ್ಲಾಳಸಂದ್ರ ಕೆರೆಯ ಆವರಣದಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಚೌಡೇಶ್ವರಿ ಯೋಗ ಟ್ರಸ್ಟ್ ಸಹಯೋಗದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಜೂನ್ 21 ಮುಂಜಾನೆ 5:30ಕ್ಕೆ ಯೋಗ ಆರೋಗ್ಯದ ಮೂಲ ಮಂತ್ರ ಎನ್ನುವ ಶೀರ್ಷಿಕೆ ಅಡಿ ಯೋಗ ಕಾರ್ಯಕ್ರಮ ಪ್ರಾರಂಭವಾಗಿದ್ದು, ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್, ಅವರ ಧರ್ಮಪತ್ನಿ ವಾಣಿ ವಿಶ್ವನಾಥ್, ಶಾಲೆಯ ವಿದ್ಯಾರ್ಥಿಗಳು, ರಾಜಕೀಯ ನಾಯಕರು, ಮುಖಂಡರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಈಗ ಎಕ್ಸೇಲ್ ಮಾಡಿಕೊಂಡು ಉಸಿರು ಬಿಡುತ್ತಾ ಮುಂದೆ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ, ಅಂಗೈಗಳನ್ನು ನೆಲದ ಮೇಲೆ ಇಡೋದಕ್ಕೆ ಪ್ರಯತ್ನ ಮಾಡಿ. ಇದು ಅಂತಿಮ ಸ್ಥಿತಿ. ಹಾಗೆ ಇರಿ. ಯೋಗವನ್ನು ಕಂಡುಹಿಡಿದ್ರು. ಈಗ ನಾವು ನೋಡ್ತೀವಿ, ಮಕರಾಸನ ಮಾಡ್ತೀವಿ, ಉಷ್ಟ್ರಾಸನ ಮಾಡ್ತೀವಿ, ಈ ಥರದ ಬೇರೆ ಬೇರೆ ಪಕ್ಷಿಗಳು, ಪ್ರಾಣಿಗಳು ಯಾವ ಥರ ಆಸನದಲ್ಲಿ ಇರ್ತವೆ, ಅದರಿಂದ ಏನು ಉಪಯೋಗ ಆಗ್ತದೆ ಅದನ್ನು ಕಂಡುಹಿಡಿದ್ರು. ಪರ್ವತಾಸನ, ವೃಕ್ಷಾಸನ, ಈ ಥರ ಮರ, ಪರ್ವತ, ನದಿ ಎಲ್ಲವನ್ನೂ ಕೂಡ ನೋಡಿ, ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ನೋಡಿ ಅದನ್ನು ಯೋಗದಲ್ಲಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದು ಅತ್ಯಂತ ಶ್ರೇಷ್ಠವಾದಂಥ ಆವಿಷ್ಕಾರ ಬರೀ ನಮ್ಮ ಭಾರತದಲ್ಲೇ ಇತ್ತು ಇಲ್ಲಿವರೆಗೂ ಕೂಡ. ಇದನ್ನು ಇವತ್ತು ಇಡೀ ವಿಶ್ವದಾದ್ಯಂತ ಹರಡೋ ರೀತಿಯಲ್ಲಿ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಮ್ಮ ದೇಶದ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಸ್ವತಃ ಅವರು ಪ್ರತಿನಿತ್ಯ ಕೂಡ ಯೋಗ ಮಾಡ್ತಕ್ಕಂಥವ್ರು. ಇಲ್ಲ ಅಂತಂದರೆ 20 ಗಂಟೆ ಕೆಲಸ ಮಾಡೋಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? 4-5 ಗಂಟೆ ನಿದ್ದೆ ಮಾಡಿ ಒಂದು ದಿನಾನೂ ಕಣ್ಣು ಮುಚ್ಚಿದೆ, ಇಲ್ಲಿಯವರೆಗೂ ಒಂದು ಸರಿ ಕಾಯಿಲೆ ಬರದೆ ಆಸ್ಪತ್ರೆ. ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಕೇವಲ ನಾವು ಒಂದು ವ್ಯಾಟ್ಸಪ್ ಮೆಸೇಜ್ ಮುಖಾಂತರ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅದನ್ನು ಇಟ್ಕೊಂಡು ನಾನು ಇವತ್ತು ಕೆಲವು ಮಾತುಗಳನ್ನು ಆಡಿದೆ. ಯಲಹಂಕದ ಜನ ನಮಗೆ ನಮ್ಮ ಕರೆಗೆ ಸ್ಪಂದಿಸ್ತಾರೆ. ನಾವೇನೇ ಒಂದು ವಿಚಾರ ಯಲಹಂಕ ಸಂಬಂಧಪಟ್ಟಾದಾಗ ನಮಗೆ ಸಹಕಾರವನ್ನು ಕೊಡ್ತಾರೆ. ಯೋಗ ದಿನಾಚರಣೆ ಇರ್ಬೋದು, ಬೇರೆ ಬೇರೆ ಮಹಾನುಭಾವರ ದಿನಾಚರಣೆ ಕಾರ್ಯಕ್ರಮ ಇರ್ಬೋದು, ಸ್ವಚ್ಛ ಭಾರತ್ ಯೋಜನೆ ಇರ್ಬೋದು, ಪರಿಸರವನ್ನು ಉಳಿಸೋದಿದ್ದಲ್ಲಿರ್ಬೋದು, ಎಲ್ಲದೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ. ಸರ್ಕಾರದಿಂದ ನಾವು ಏನೇ ಅನುದಾನವನ್ನು ತಂದು ಕೆಲಸ ಮಾಡಿದ್ರೂ ಕೂಡ ಅದನ್ನು ಉಳಿಸ್ಕೋ ನಿಟ್ಟಿನಲ್ಲಿ ನಮ್ಮ ಯಲಹಂಕದ ನಾಗರಿಕರು ಸ್ವಂತ ಮನೆ ರೀತಿಯಲ್ಲಿ ಅದರ ಕಡೆ ಗಮನವನ್ನು ಕೊಡ್ತಾರೆ. ಅದು ಕೂಡ ಜಗದ್ಗುರು, ಜಗಜ್ಜನನಿ, ವಿಶ್ವಗುರು ಅಂತೇಳಿ ಹೇಳ್ತಾ ಇದ್ದು, ಆ ವಿಶ್ವಗುರು ಆಗೋ ನಿಟ್ಟಿನಲ್ಲಿ ಮತ್ತೆ ಇವತ್ತು ಇಡೀ ನಮ್ಮ ದೇಶದ ಆವಿಷ್ಕಾರಗಳನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳು ಕೂಡ ಅಳವಡಿಸ್ಕೊತಾ ಇರ್ತಕ್ಕಂಥದ್ದು. ಇದಕ್ಕಿಂತ ಸಂತೋಷ ನಮಗೆ ಬೇಕಾದರೆ ಮೇಷಗಳಿರ್ಬೋದು, ಪೊಲೀಸ್ ಇಲಾಖೆ, ಆಂಬ್ಯುಲೆನ್ಸ್ ಸಿಬ್ಬಂದಿ ಎಲ್ಲರೂ ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ಸರ್? ಮೊದಲನೇದಾಗಿ ಇಲ್ಲಿ ನಮ್ಮ ಏನು ಯೋಗ ಸೆಂಟರ್ಗಳಿದೆ, ಭಾಳಷ್ಟು ಯೋಗ ಸೆಂಟರ್ಗಳಿದೆ. ಸೊ ಅವರು ಕೂಡ ಭಾಳ ಆರ್ಗನೈಸ್ ಆಗಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ರು. ಮತ್ತು ನಮ್ಮ ಶಾಲೆಯ BO ಅವರಿರ್ಬೋದು, ಮಾಸ್ಟರ್ಸು ಮತ್ತು ಖಾಸಗಿ ಶಾಲೆಗಳ ಮಕ್ಕಳು ಕೂಡ ಇವತ್ತು ಈ ಒಂದು ಯೋಗ ದಿನಾಚರಣೆಗೆ ಕರ್ಕೊಂಬಂದು ಮಕ್ಕಳನ್ನು ಭಾಗವಹಿಸ್ತಕ್ಕಂಥ ಅವಕಾಶ. ಮತ್ತು ನಮ್ಮ ಮುಖಂಡರುಗಳು, ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಖರ್ಚು ವೆಚ್ಚಗಳನ್ನು ಕೂಡ ಒಬ್ಬೊಬ್ಬರೊಂದೊಂದು ಖರ್ಚು ವೆಚ್ಚಗಳನ್ನು ಅದನ್ನು ಭರಿಸಿ ಈ ಕಾರ್ಯಕ್ರಮ ಸುಸೂತ್ರವಾಗಿ 11 ವರ್ಷದಿಂದ ಕೂಡ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಮಳೆ ಬಂದರೂ ಕೂಡ ನಾವು ಇನ್ನೊಂದು ಕಡೆ ಕಾರ್ಯಕ್ರಮ ಮಾಡಿದ್ದೇವೆ ಹೊರತು ಯೋಗ ದಿನಾಚರಣೆ ನಿಲ್ಲಿಸಿಲ್ಲ. ಒಟ್ಟಲ್ಲಿ ಸಂಪೂರ್ಣವಾದ ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್.